ಇದ್ದಕ್ಕೆ ದೇವೇಗೌಡರ ಮೇಲೆ ಮರುಕ ಹುಟ್ಟಿದೆ. ಆ ಮರುಕದ ಹಿಂದೆ ಸಹಜತೆ ಇಲ್ಲ ಅನ್ನೋದು ಅವ್ರ ಮಾತಿನಲ್ಲೇ ವ್ಯಕ್ತ ಆಗಿದೆ. ಅವ್ರ ಮಾತಿನಲ್ಲೇನೆ ಆ ಮರುಕಕ್ಕೆ ಬರೀ ಕೃತಿಮತ ಇದೆ. ಆ ಮರುಕ ನಾಟಕೀಯವಾಗಿತ್ತು ಅನ್ನೋದನ್ನ ಅವರ ಮಾತುಗಳೇ ವ್ಯಕ್ತ ಆಗ್ತದೆ. ಹಾಗಾಗಿ ಈ ನಾಟಕದ ಮಾತುಗಳಿಗೆ ಉತ್ತರಿಸಬೇಕಾದ ಅವಶ್ಯಕತೆ ಇಲ್ಲ. ದೇವೇಗೌಡರು ಮಾಜಿ ಪ್ರಧಾನಿಗಳು, ಮುತ್ಸದ್ದಿ, ಅವ್ರ ಬಗ್ಗೆ ಇರುವ ಗೌರವ ಸ್ಥಾನದ ಆಧಾರದಲ್ಲಿ ಬಂದಿದ್ದಲ್ಲ, ಅಧಿಕಾರದ ಆಧಾರದಲ್ಲಿ ಬಂದಿದ್ದಲ್ಲ. ಅದಿರೋ ಸಹಜವಾಗಿರುವಂತ ಗೌರವ, ಸಹಜವಾಗಿರುವಂತ ವಾತ್ಸಲ್ಯ, ಆ ಪ್ರೀತಿ ಅವ್ರು ತೋರಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರ ಮೇಲೆ. ಆ ಸಹಜ ಪ್ರೀತಿ, ಆ ಸಹಜ ವಾತ್ಸಲ್ಯ ಅದು ವ್ಯವಹಾರ ಸಂಬಂಧದ ಮೂಲಕ ಬಂದಿರೋದಲ್ಲ. ಹಾಗಾಗಿ ಹೇಗೆ ಯಾರಿಗೆ ಗೌರವ ಕೊಡಬೇಕು ಅನ್ನೋದನ್ನ ಕಾಂಗ್ರೆಸ್ನವರು ಬಿಜೆಪಿ ಪಾಠ ಹೇಳಬೇಕಾದ ಅವಶ್ಯಕತೆ ಇಲ್ಲ. ನೀವು ಪ್ರಧಾನಮಂತ್ರಿ ಆಗಿದ್ದಂತ ಮನಮೋಹನ್ ಸಿಂಗ್ ಅವರನ್ನ ಪ್ರಧಾನಮಂತ್ರಿ ಆಗಿದ್ದಾಗ ಹೆಂಗ್ ನಡೆಸ್ಕೊಂಡ್ರಿ? ನೀವು ಪಿ ವಿ ನರಸಿಂಹರಾವ್ ಅವರ ಅಂತ್ಯ ಸಂಸ್ಕಾರ ಸಂದರ್ಭದಲ್ಲಿ ಯಾವ ರೀತಿಯ ದ್ವೇಷವನ್ನು ತೀರಿಸಿದ್ರಿ? ಅಷ್ಟು ಮಾತ್ರ ಅಲ್ಲ, ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರಿಗೆ ಬದುಕಿದ್ದಾಗ ಹೇಗೆ ಅಪಮಾನ ಮಾಡಿದ್ರಿ, ಸತ್ತಾಗ ಹೇಗೆ ಅಗೌರವ ತೋರಿಸಿದ್ರಿ? ನೀವು ನಮಗೆ ಪಾಠ ಹೇಳ್ತೀರಾ? ಅಂಬೇಡ್ಕರ್ ಅವರನ್ನು ಸೋಲಿಸಿದ್ ನೀವೇ ಅಲ್ವಾ ಕಾಂಗ್ರೆಸ್ಸಿಗರು? ಭಾರತ ರತ್ನ ಕೊಡದೇ ಇದ್ದಿದ್ದು ನಿಮ್ಮ ಅಪರಾಧ ಅಲ್ವಾ? ಅಷ್ಟು ಮಾತ್ರ ಅಲ್ಲ, ದೆಹಲಿನಲ್ಲಿ 6 ಅಡಿ 3 ಅಡಿ ಜಾಗ ಕೊಡದಲೇನೆ ನಿಮಗೆ ಮಾತ್ರ 100 ಎಕರೆ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ಖಾನ್ದಾನಕ್ಕೆ 100 ಎಕರೆ ಬರ್ಕೊಂಡು ಅವರಿಗೆ ಅಪಮಾನ ಮಾಡಿದ್ದು ನೀವು ನಮಗೆ ಪಾಠ ಹೇಳ್ತೀರಾ? ಪಿ ವಿ ನರಸಿಂಹರಾವ್ ಅವರ ಅಂತ್ಯ ಸಂಸ್ಕಾರ ಎಲ್ಲ ಆಯ್ತು ಅನ್ನೋದನ್ನ ಹೇಳ್ಬೇಕಾ? ಯಾಕೆ ಅವರು ಮಾಜಿ ಪ್ರಧಾನಿ ಅಲ್ವಾ? ಅವ್ರಿಗೆ ಏನ್ ಗೌರವ ಕೊಟ್ರಿ ನೀವು? ನಿಮ್ ಕಾಂಗ್ರೆಸ್ ಕಚೇರಿಗೆ ಅವರ ಸವತ್ತಕ್ಕೆ ಬಂದ ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲಿ ಗೌರವ ಕೊಡ್ಲಿಲ್ವಲ್ರಿ ನೀವು ನಮಗೆ ಪಾಠ ಹೇಳ್ತಾ ಇದ್ದೀರಿ. ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ, ದೇವೇಗೌಡರು ಹಿರಿಯರು, ಅಪಾರವಾದ ಅನುಭವವನ್ನು ಹೊಂದಿರತಕ್ಕಂಥವ್ರು. ಅವರು ಮತ್ತು ನರೇಂದ್ರ ಮೋದಿ ಅವರ ಸಂಬಂಧ ಅದು ವ್ಯಾವಹಾರಿಕ ಸಂಬಂಧ ಅಲ್ಲ. ಅದು ಒಂದು ರೀತಿಯಲ್ಲಿ ಅಣ್ಣ ತಮ್ಮನಿಗೆ, ತಂದೆ ಮಗನಿಗೆ ತೋರಿಸುವಂತ ಒಂದು ಆತ್ಮೀಯವಾದ ಸಂಬಂಧ, ಗೌರವಯುತವಾದ ಸಂಬಂಧ, ಪ್ರೀತಿಯ ಸಂಬಂಧ. ನೀವು ನಮಗೆ ಪಾಠ ಹೇಳ್ಬೇಕು. ಐ ವಿಲ್ ಕ್ರಶ್ RSS ಅಂದ್ರು. RSS ಇದೆ, ನೆಹರು ಇಲ್ಲ. ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಏರಿ ಸರ್ವಾಧಿಕಾರಿಯಾಗಿ ನಡೆದರು, ಸಂಘವನ್ನು ಬ್ಯಾನ್ ಮಾಡಿದರು. ಇಂದಿರಾ ಗಾಂಧಿ ಇಲ್ಲ, ಭಾರತ ಇದೆ, RSS ಇದೆ. ಇವರು ಪ್ರಿಯಾಂಕ್ ಖರ್ಗೆ ಅವರೇ, ನೀವು ಈಗ ಮೊನ್ನೆ ಹೋಮ್ ಮಿನಿಸ್ಟರ್ ಆಗಿದ್ದೀರಿ, ನಿಮ್ಮ ಅಪ್ಪ ಮುಂಚೆನೇ ಆಗಿದ್ದರು. ನಿಮ್ಮ ಅಪ್ಪನ ಕೈಲೇ ಏನು ಮಾಡೋಕ್ಕಾಗಲ್ಲ. ನೀವೇನ್ ಮಾಡ್ತೀರಿ? ನೀವು ಸರ್ವಾಧಿಕಾರಿ ಅಲ್ಲ. ಎಲ್ಲೋ 2-3 ರಾಜ್ಯಗಳಲ್ಲಿ ನೀವು ಅಧಿಕಾರದಲ್ಲಿ ಇದ್ದೀರಿ. ಅದು ಅಧಿಕಾರದ ಕೊನೆಯ ದಿನಗಳು, ನಿಮ್ಮ ಅಧಿಕಾರದ ಕೊನೆಯ ದಿನಗಳು, ನಿಮ್ಮ ಪಕ್ಷದ ಅಧಿಕಾರದ ಕೊನೆಯ ದಿನಗಳು. ನಿಮ್ಮ ಅಪ್ಪನ ಹಣೆ ಮುಂದಿನ ಸರಿ ನೀವು ಈ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲ್ಲ. ನೀವೇನ್ ಮಾಡ್ತೀರಿ? ನಿಮ್ಮ ನಂತರವೂ RSS ಇರುತ್ತೆ. ಯಾಕೆ ಅಂದ್ರೆ RSS ರಾಷ್ಟ್ರೀಯ ಹಿತಕ್ಕಾಗಿ ಕೆಲಸ ಮಾಡ್ತಾ ಇದೆ, ಸಮಾಜವನ್ನು ಸಂಘಟಿಸುವ ಕೆಲಸ ಮಾಡ್ತಾ ಇದೆ, ವ್ಯಕ್ತಿಗೆ ಸಂಸ್ಕಾರ ಕೊಡೋ ಕೆಲಸ ಮಾಡ್ತಾ ಇದೆ. ಆ ವ್ಯಕ್ತಿಗೆ ಸಂಸ್ಕಾರ ಕೊಡೋ ಕೆಲಸ ಅದು ರಾಜಕೀಯ ಪ್ರೇರಿತವಾಗಿರೋದಲ್ಲ. ವ್ಯಕ್ತಿಗೆ ಸಂಸ್ಕಾರ ಕೊಡುವ ಕೆಲಸ ಅದು ಬಿಸ್ನೆಸ್ ಅಲ್ಲ, ನೋಂದಣಿ ಮಾಡ್ಕೊಳ್ಳೋಕೆ ಅದು ಸಂಘ ಅಲ್ಲ, ಅದು ಬಿಸ್ನೆಸ್. ಅದು ಸಮಾಜವನ್ನು ಸಂಘಟಿಸೋ ಸಂಘಟನೆ, ಸಮಾಜದೊಳಗಿರುವಂತ ಒಂದು ಸಂಘಟನೆ ಅಲ್ಲ. ಸಮಾಜದ ಒಳಗಿರೋ ಸಂಘಟನೆ ಬೇರೆ, ಇಡೀ ಸಮಾಜವನ್ನೇ ಸಂಘಟಿಸಬೇಕು ಅಂತ ಹೇಳಿ ವ್ಯಕ್ತಿಗೆ ಸಂಸ್ಕಾರ ಕೊಡುವಂತ ಸಂಘಟನೆ ಬೇರೆ. ಹಾಗಾಗಿ ನಿಮಗೆ ಮಾಡೋ ಕೆಲಸ ಬೇರೆ ಇದಾವೆ, ನೀವು ಗಮನಿಸಬೇಕಾಗಿರೋ ಕೆಲಸಗಳು ಬೇರೆ ಇದಾವೆ. ದೊಡ್ಡ ಪ್ರಮಾಣದಲ್ಲಿ ಬಾಂಗ್ಲಾದೇಶದವರು ಅಕ್ರಮ ನಿವಾಸಿಗಳು ಬೆಂಗಳೂರಿನಲ್ಲಿದ್ದಾರೆ, ಕರ್ನಾಟಕದಲ್ಲಿದ್ದಾರೆ. ಇಲ್ಲಿದ್ದು ಮಾದಕ ವಸ್ತು ಚಟುವಟಿಕೆ ಅಂತ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದ್ರ ಕಡೆ ಗಮನ ಕೊಡ್ರಿ. ಹೋಮ್ ಮಿನಿಸ್ಟರ್ ರೀ. ದರೋಡೆ ಪ್ರಕರಣಗಳು ರಾಜಾರೋಷವಾಗಿ ನಡೆಯೋದು ಕರ್ನಾಟಕಕ್ಕೆ ಗೌರವ ತರುವ ಸಂಗತಿ ಅಲ್ಲ. ಇದ್ರ ಕಡೆ ಗಮನ ಕೊಡಿ. ಅತಿ ಹೆಚ್ಚು ಪ್ರಮಾಣದಲ್ಲಿ ಅಪ್ರಾಪ್ತ ವಯಸ್ಸಿನ ಹೆಣ್ಮಕ್ಳು ನಾಪತ್ತೆ ಆಗಿದ್ದಾರೆ, ಮಹಿಳೆಯರು ನಾಪತ್ತೆ ಆಗಿದ್ದಾರೆ. ಹೋಮ್ ಮಿನಿಸ್ಟರ್ ಆಗಿ ಅದು ನಿಮ್ ಡ್ಯೂಟಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ
ಅದು ದೇಶಭಕ್ತ ಸಂಘಟನೆ, ಇದರಿಂದ ಅಪಾಯ ಇಲ್ಲ. ನೀವು ಗಮನಿಸಬೇಕಾಗಿರೋದು, ಇಲ್ಲೇ ಇದ್ದು ಬಾಂಬ್ ತಯಾರು ಮಾಡುವಂತ ಸಂಚು ರೂಪಿಸ್ತಿರ್ತಕ್ಕಂಥ ದ್ರೋಹಿಗಳ ಬಗ್ಗೆ ಗಮನಿಸಿ. ಅದು ನಿಮ್ ಡ್ಯೂಟಿ. ಅದನ್ನು ಬಿಟ್ಟು ಅದೇನೋ ಒಂದು ಗಾದೆ ಮಾತಿದೆಯಲ್ಲ, ಮಾಡಕ್ ಕೆಲಸ ಇಲ್ದೇ ಇದ್ದದು ಅದೇನೋ ಕೆತ್ತಿದ ಅಂತ, ಆ ಕೆಲಸ ಮಾಡಕ್ ಕೂತ್ಕೋಬೇಡಿ, ಆ ಕೆಲಸ ಮಾಡಬೇಡಿ. ನಿಮ್ ಕೆಲಸ, ನೀವು ಹೋಮ್ ಮಿನಿಸ್ಟ್ರು ತರ ವರ್ತನೆ ಮಾಡಿ. ಹೋಮ್ ಮಿನಿಸ್ಟರ್ ಗುಂಡಾಗಳ ತರ ವರ್ತನೆ ಮಾಡಬಾರ್ದು. ಇವರ್ ನಾಟ್ಯ ಗುಂಡ. ನೀವು ಹೋಮ್ ಮಿನಿಸ್ಟರ್ ತರನೇ ವರ್ತನೆ ಮಾಡಿ. ಇಲ್ಲದೆ ಇದ್ರೆ ನಿಮ್ಗೆ ಅಧಿಕಾರ ಶಾಶ್ವತ ಅಲ್ಲ. ಅಧಿಕಾರದಲ್ಲಿ ಮೆರೆದವ್ರನ್ನ ಪಶ್ಚಿಮ ಬಂಗಾಳದಲ್ಲಿ ಹೆಂಗ್ ಅಟ್ಟಾಡಿಸ್ಕೊಂಡು ಬಡಿತಾ ಇದಾರೆ ಗೊತ್ತಿದೆಯಲ್ವಾ? ಅದು ನಿಮಗೂ ಪಾಠ ಆಗಬೇಕು. ನಿಮ್ಗೆ ಅಧಿಕಾರ ಶಾಶ್ವತ ಅಲ್ಲ. ಅಧಿಕಾರ ಇದ್ದಾಗ ದೌರ್ಜನ್ಯ ನಡೆಸಿದ್ರೆ ಕಾಲ ಹೀಗೆ ಇರೋದಿಲ್ಲ. ಒಂದಿನ ಬೀದಿಗೆ ಬಂದಾಗ ಪಶ್ಚಿಮ ಬಂಗಾಳ ತರ ನಮಗೂ ಬಿಟ್ಟ ಅಥವಾ ಅನ್ನೋ ಭಯ ನಿಮ್ಗಿರ್ಲಿ. ಆ ಭಯದಿಂದ ಎಚ್ಚರಿಕೆ ವಹಿಸಿ ನೀವು ಮಾಡಬೇಕಾದ ಕೆಲಸಗಳನ್ನ ಯಾವುದೋ ಒಂದು ಪಟ್ಟಿ ಮಾಡ್ಕೊಳ್ಳಿ. ನೀವು ಮಾಡಬೇಕಾಗಿರೋದು ಭಯೋತ್ಪಾದನೆ ನಿಗ್ರಹವನ್ನ, ಮಾದಕ ವಸ್ತು ಅಕ್ರಮ ಮಾದಕ ವಸ್ತು ಸರಬರಾಜು. ಮಹಾರಾಷ್ಟ್ರದ ಪೊಲೀಸರು ಬಂದು ಮೈಸೂರಲ್ಲಿ ಹಿಡಿತಾರೆ, ನಾಚಿಕೆ ಆಗ್ಬೇಕಲ್ಲ ನಮ್ಗೆ ಅಂತ ನೀವು ಕೇಳ್ಬೇಕು. ನಿಮ್ ಪೊಲೀಸರಿಗೆ ಇದನ್ನ ಕೇಳಬೇಕು. ಇಂಥದ್ರ ಕಡೆ ಗಮನ ಕೊಡಿ. ಬೆಂಕಿ ಹಚ್ಚೋ ಕೆಲಸ ಮಾಡಬೇಡಿ. ನೀವೀಗಿರೋದು ಬೆಂಕಿ ಹಚ್ಚೋ ಕೆಲಸದ ಜಾಗದಲ್ಲಿ ಅಲ್ಲ, ಬೆಂಕಿ ಆರ್ಸಕ್ಕೆ. ಬೆಂಕಿ ಹಚ್ಚೋ ಕೆಲಸ ಮಾಡಿದ್ರೆ ಆ ಬೆಂಕಿ ನಿಮ್ಮನ್ನು ಸುಡುತ್ತೆ. ನೀವು ಕರ್ನಾಟಕದ ರಾಜ್ಯದ ವಿಶ್ವದ ಒಂದು ನೆಮ್ಮದಿಗೆ ಬೆಂಕಿ ಹಚ್ಚಬಹುದು ಅಂತಂದ್ರೆ ಆ ಬೆಂಕಿಯಲ್ಲಿ ಚಳಿ ಕಾಯಿಸ್ಕೋಬಹುದು ಅಂತ ಭಾವಿಸ್ಕೋಬೇಡಿ. ಆ ಬೆಂಕಿ ನಿಮ್ಮನ್ನು ಸುಡುತ್ತೆ. ಇವೆಲ್ಲ ರಾಜಕೀಯ ತಂತ್ರಗಾರಿಕೆಯ ವಿಷಯಗಳು. ಹಾಗಂತ ಕಾಂಗ್ರೆಸ್ಸಿಗೆ ಮೆಜಾರಿಟಿ ಇದೆಯಾ? ಇಲ್ಲ. 5ನೇ ಸ್ಥಾನ ಗೆಲ್ಲೋದಕ್ಕೆ ಅವರಿಗೂ ಮೆಜಾರಿಟಿ ಇಲ್ಲ. ಬಿಜೆಪಿಗೆ 2 ಸ್ಥಾನಕ್ಕೆ ಬೇಕಾದ ಮತಗಳ ಜೊತೆಗೆ ಹೆಚ್ಚುವರಿ ಮತಗಳು ಇದ್ದಾವೆ. ನಮ್ಮ ಹೆಚ್ಚುವರಿ ಮತಗಳನ್ನು ಖಂಡಿತವಾಗಿಯೂ ಕೂಡ ನಾವು JDSಗೆ ಕೊಡ್ತೇವೆ. ನಮ್ಮ ಹೆಚ್ಚುವರಿ ಮತಗಳನ್ನು, ಉಳಿದ ಮತಗಳನ್ನು ಹೇಗೆ ತಗೊಳ್ಬೇಕು ಅನ್ನೋದನ್ನು JDS ಅವ್ರ ತಂತ್ರಗಾರಿಕೆ ಮಾಡಬೇಕು. ಅವರು ತಂತ್ರಗಾರಿಕೆ ಮಾಡಿ ಆ ತಂತ್ರಗಾರಿಕೆಯಲ್ಲಿ ಯಶಸ್ವಿ ಆದರೆ ಅವ್ರು ಗೆಲ್ತಾರೆ. ನಮ್ಮ ಸಹಾಯ, ನಮ್ಮ ಹೆಚ್ಚುವರಿ ಮತಗಳನ್ನು ಖಂಡಿತವಾಗಿಯೂ ನಾವು JDSಗೆ ಕೊಡ್ತೇವೆ. ಈ ಸರ್ಕಾರಕ್ಕೆ ಶುಭ ಹಾರೈಸಿ, ಒಳ್ಳೆ ಕೆಲಸ ಮಾಡಿ ಅಂತ ಹೇಳಿ. ಖ್ಯಾತೆಯನ್ನ ಸರಿಪಡಿಸಬೇಕಾಗಿರೋ ಜವಾಬ್ದಾರಿ ಅದು ಮುಖ್ಯಮಂತ್ರಿಗಳದ್ದು ಮತ್ತು ಕಾಂಗ್ರೆಸ್ಸಿಗೆ. ಯಾಕೆ ಅಂದ್ರೆ ಇದರಿಂದ ಅಡ್ಡ ಪರಿಣಾಮಗಳಾಗ್ತವೆ. ಬರೀ ಕಾಂಗ್ರೆಸ್ ಮೇಲೆ ಪರಿಣಾಮ ಆಗಲ್ಲ, ರಾಜ್ಯದ ಆಡಳಿತದ ಮೇಲೆ ಪರಿಣಾಮ ಆಗ್ತದೆ. ರಾಜ್ಯದ ಆಡಳಿತದ ಮೇಲೆ ಪರಿಣಾಮ ಆಗೋದ್ರಿಂದ ಇದನ್ನ ಬಗೆಹರಿಸಿ ಅನ್ನೋದಷ್ಟೇ ನಮ್ಮ ಸಲಹೆ. ಇನ್ನು ಮೂರನೇದು, ವಿಸ್ತರಣೆಗೆ ಮುಂಚೆನೆ ಈ ರೀತಿಯ ಒತ್ತಡ ಇದ್ರೆ ವಿಸ್ತರಣೆ ನಂತರ ಏನಾಗ್ಬೋದು, ಇದ್ರ ಬಗ್ಗೆ ಎಚ್ಚರ ವಹಿಸಿ. ಮತ್ತೆ ಹಿಂದಿನ 3 ವರ್ಷದಲ್ಲಿ ಯಾವ ಭ್ರಷ್ಟಾಚಾರದ ಹಗರಣಗಳು ಮರುಕಳಿಸದಂತೆ ತಡೀರಿ. ಅದು ನಿಮಗೂ ಒಳ್ಳೇದಲ್ಲ, ಕರ್ನಾಟಕಕ್ಕೂ ಒಳ್ಳೇದಲ್ಲ, ನಿಮ್ಮ ರಾಜಕೀಯಕ್ಕೂ ಒಳ್ಳೇದಲ್ಲ, ಕರ್ನಾಟಕಕ್ಕೂ ಕೂಡ ಅದು ಒಳ್ಳೇದಲ್ಲ. ಹಾಗಾಗಿ ಅದನ್ನ ಮುಂದುವರಿದಂತೆ ತಡೀರಿ. ವಾಲ್ಮೀಕಿ ನಿಗಮದಂತ ಹಗರಣ ಇವೆಲ್ಲ ಕರ್ನಾಟಕವನ್ನೇ ಒಂದು ಕೆಟ್ಟ ಹೆಸರು ತಂತು. 60% ಕಮಿಷನ್ ಗೌರವತರ ಸಂಗತಿ ಅಲ್ಲ ಅದು. ನೀವು 40% ಪೇ CM ಅಂತ ಪೋಸ್ಟ್ ಅಂಟಿಸಿ ಫೋರ್ಸ್ ಕೊಟ್ಟಿದ್ರಿ. ಆ ಫೋರ್ಸ್ ಕೊಟ್ಟಂತ ನೀವುಗಳು ಈ ಕಟಕಟೆಯಲ್ಲಿ ನಿಂತಿದ್ದೀರಿ, ತಲೆ ತಗ್ಗಿಸ್ಬೇಕಲ್ವಾ? ನೀವೇ ಫೋರ್ಸ್ ಕೊಟ್ಟಿದ್ರಿ ಪೇ CM 60%, 40% ಕಮಿಷನ್ ಅಂತ. ಈಗ ಗುತ್ತಿಗೆದಾರ ಸಂಘದವ್ರು ನಿಮ್ಮ ಮೇಲೆ 60% ಆರೋಪ ಮಾಡಿದ್ದಾರೆ. ಅವರಿಗೆ ನೀವು ನಟ್ಟು ಬೋಟು ಟೈಟ್ ಮಾಡ್ತೀವಿ ಅಂತ ಬೆದರಿಸ್ತೀವೋ ಅಥವಾ ಕರಪ್ಷನ್ ಇಲ್ದಂಗೆ ನೋಡ್ಕೊಳ್ತೀವಿ? ಏನಂತ ನೆಹರು ಪ್ರಧಾನಮಂತ್ರಿ ಇದ್ರು, ಐ ವಿಲ್ ಕ್ರಶ್ RSS ಅಂದ್ರು. RSS ಇದೆ, ನೆಹರು ಇಲ್ಲ. ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಹೇರಿ ಸರ್ವಾಧಿಕಾರಿಯಾಗಿ ಮೆರೆದ್ರು, ಸಂಘವನ್ನು ಬ್ಯಾನ್ ಮಾಡಿದರು. ಇಂದಿರಾ ಗಾಂಧಿ ಇಲ್ಲ, ಭಾರತ ಇದೆ, RSS ಇದೆ. ಇವರು ಪ್ರಿಯಾಂಕ್ ಖರ್ಗೆ ಅವರೇ, ನೀವು ಈಗ ನಿನ್ನೆ ಮೊನ್ನೆ ಹೋಮ್ ಮಿನಿಸ್ಟರ್ ಆಗಿದ್ದೀರಿ, ನಿಮ್ಮ ಅಪ್ಪ ಮುಂಚೆನೇ ಆಗಿದ್ರು. ನಿಮ್ಮ ಅಪ್ಪನ ಕೈಲೇ ಏನು ಮಾಡೋಕ್ಕಾಗಲ್ಲ.
ನೀವೇನು ಮಾಡ್ತೀರಿ? ನೀವು ಸರ್ವಾಧಿಕಾರಿ ಅಲ್ಲ. ಎಲ್ಲೋ 2-3 ರಾಜ್ಯಗಳಲ್ಲಿ ನೀವು ಅಧಿಕಾರದಲ್ಲಿ ಇದ್ದೀರಿ. ಅದು ಅಧಿಕಾರದ ಕೊನೆಯ ದಿನಗಳು, ನಿಮ್ಮ ಅಧಿಕಾರದ ಕೊನೆಯ ದಿನಗಳು, ನಿಮ್ಮ ಪಕ್ಷದ ಅಧಿಕಾರದ ಕೊನೆಯ ದಿನಗಳು. ನಿಮ್ಮ ಅಪ್ಪನ ಹಣೆ ಮುಂದಿನ ಸರಿ ನೀವು ಇಲ್ಲಿ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲ್ಲ. ನೀವೇನು ಮಾಡ್ತೀರಿ? ನಿಮ್ಮ ನಂತರವೂ RSS ಇರುತ್ತೆ. ಯಾಕೆ ಅಂದರೆ RSS ರಾಷ್ಟ್ರೀಯ ಹಿತಕ್ಕಾಗಿ ಕೆಲಸ ಮಾಡ್ತಾ ಇದೆ, ಸಮಾಜವನ್ನು ಸಂಘಟಿಸುವ ಕೆಲಸ ಮಾಡ್ತಾ ಇದೆ, ವ್ಯಕ್ತಿಗೆ ಸಂಸ್ಕಾರ ಕೊಡೋ ಕೆಲಸ ಮಾಡ್ತಾ ಇದೆ. ಆ ವ್ಯಕ್ತಿಗೆ ಸಂಸ್ಕಾರ ಕೊಡೋ ಕೆಲಸ ಅದು ರಾಜಕೀಯ ಪ್ರೇರಿತವಾಗಿರೋದಲ್ಲ. ವ್ಯಕ್ತಿಗೆ ಸಂಸ್ಕಾರ ಕೊಡುವ ಕೆಲಸ ಅದು ಬಿಸ್ನೆಸ್ ಅಲ್ಲ, ನೋಂದಣಿ ಮಾಡ್ಕೊಳ್ಳೋಕ್ಕೆ ಅದು ಸಂಘ ಅಲ್ಲ, ಅದು ಬಿಸ್ನೆಸ್ಸು ಅಲ್ಲ, ಅದು ಸಮಾಜವನ್ನು ಸಂಘಟಿಸೋ ಸಂಘಟನೆ. ಸಮಾಜದೊಳಗಿರುವಂಥ ಒಂದು ಸಂಘಟನೆ ಅಲ್ಲ. ಸಮಾಜದ ಒಳಗಿರೋ ಸಂಘಟನೆ ಬೇರೆ, ಇಡೀ ಸಮಾಜವನ್ನೇ ಸಂಘಟಿಸಬೇಕು ಅಂತ ಹೇಳಿ ವ್ಯಕ್ತಿಗೆ ಸಂಸ್ಕಾರ ಕೊಡುವಂಥ ಸಂಘಟನೆ ಬೇರೆ. ಹಾಗಾಗಿ ನಿಮಗೆ ಮಾಡೋ ಕೆಲಸ ಬೇರೆ ಇದ್ದಾವೆ, ನೀವು ಗಮನಿಸಬೇಕಾಗಿರೋ ಕೆಲಸಗಳು ಬೇರೆ ಇದ್ದಾವೆ. ದೊಡ್ಡ ಪ್ರಮಾಣದಲ್ಲಿ ಬಾಂಗ್ಲಾದೇಶದವರು ಅಕ್ರಮ ನಿವಾಸಿಗಳು ಬೆಂಗಳೂರಿನಲ್ಲಿದ್ದಾರೆ, ಕರ್ನಾಟಕದಲ್ಲಿದ್ದಾರೆ. ಇಲ್ಲಿದ್ದು ಮಾದಕ ವಸ್ತು ಚಟುವಟಿಕೆ ಅಂತ ಅಪರಾಧದ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದ್ರ ಕಡೆ ಗಮನ ಕೊಡ್ರಿ. ಹೋಮ್ ಮಿನಿಸ್ಟ್ರಿ ರೀ. ದರೋಡೆ ಪ್ರಕರಣಗಳು ರಾಜಾರೋಷವಾಗಿ ನಡೆಯೋದು ಕರ್ನಾಟಕಕ್ಕೆ ಗೌರವ ತರುವ ಸಂಗತಿ ಅಲ್ಲ. ಇದ್ರ ಕಡೆ ಗಮನ ಕೊಡಿ. ಅತಿ ಹೆಚ್ಚು ಪ್ರಮಾಣದಲ್ಲಿ ಅಪ್ರಾಪ್ತ ವಯಸ್ಸಿನ ಹೆಣ್ಮಕ್ಳು ನಾಪತ್ತೆಯಾಗಿದ್ದಾರೆ, ಮಹಿಳೆಯರು ನಾಪತ್ತೆಯಾಗಿದ್ದಾರೆ. ಹೋಮ್ ಮಿನಿಸ್ಟರ್ ಆಗಿ ಅದು ನಿಮ್ಮ ಡ್ಯೂಟಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದು ದೇಶಭಕ್ತ ಸಂಘಟನೆ, ಇದರಿಂದ ಅಪಾಯ ಇಲ್ಲ. ನೀವು ಗಮನಿಸಬೇಕಾಗಿರೋದು ಇಲ್ಲೇ ಇದ್ದು ಬಾಂಬ್ ತಯಾರು ಮಾಡುವಂತ ಸಂಚು ರೂಪಿಸ್ತಿರ್ತಕ್ಕಂಥ ದ್ರೋಹಿಗಳ ಬಗ್ಗೆ ಗಮನಿಸಿ, ಅದು ನಿಮ್ಮ ಡ್ಯೂಟಿ. ಅದನ್ನು ಬಿಟ್ಟು ಅದೇನೋ ಒಂದು ಗಾದೆ ಮಾತಿದೆಯಲ್ಲ, ಮಾಡಕ್ಕೆ ಕೆಲಸ ಇಲ್ಲದೆ ಅದೇನೋ ಕೆತ್ತಿದ ಅಂತ, ಆ ಕೆಲಸ ಮಾಡಕ್ಕೆ ಕುತ್ಕೋಬೇಡ್ರಿ, ಆ ಕೆಲಸ ಮಾಡಬೇಡಿ. ನಿಮ್ಮ ಕೆಲಸ, ನೀವು ಹೋಮ್ ಮಿನಿಸ್ಟ್ರು ಥರ ವರ್ತನೆ ಮಾಡಿ. ಹೋಮ್ ಮಿನಿಸ್ಟರು ಗುಂಡಾಗಳ ಥರ ವರ್ತನೆ ಮಾಡಬಾರ್ದು. ಯು ಆರ್ ನಾಟ್ ಎ ಗುಂಡ. ನೀವು ಹೋಮ್ ಮಿನಿಸ್ಟರ್ ಥರನೇ ವರ್ತನೆ ಮಾಡಿ. ಇಲ್ಲದೇ ಇದ್ದರೆ ನಿಮಗೆ ಅಧಿಕಾರ ಶಾಶ್ವತ ಅಲ್ಲ. ಅಧಿಕಾರದಲ್ಲಿ ಮೆರೆದವ್ರನ್ನ ಪಶ್ಚಿಮ ಬಂಗಾಳದಲ್ಲಿ ಹೆಂಗೆ ಅಟ್ಟಾಡಿಸ್ಕೊಂಡು ಬಡಿತಾ ಇದ್ದಾರೆ ಗೊತ್ತಿದೆಯಲ್ವಾ? ಅದು ನಿಮಗೂ ಪಾಠ ಆಗಬೇಕು. ನಿಮಗೆ ಅಧಿಕಾರ ಶಾಶ್ವತ ಅಲ್ಲ. ಅಧಿಕಾರ ಇದ್ದಾಗ ದೌರ್ಜನ್ಯ ನಡೆಸಿದ್ರೆ ಕಾಲ ಹೀಗೆ ಇರೋದಿಲ್ಲ. ಒಂದಿನ ಬೀದಿಗೆ ಬಂದಾಗ ಪಶ್ಚಿಮ ಬಂಗಾಳದ ಥರ ನಮಗೂ ಬಿಟ್ಟಾತು ಅನ್ನೋ ಭಯ ನಿಮಗಿರಲಿ. ಆ ಭಯದಿಂದ ಎಚ್ಚರಿಕೆ ವಹಿಸಿ ನೀವು ಮಾಡಬೇಕಾದ ಕೆಲಸಗಳನ್ನ ಯಾವುದೋ ಒಂದು ಪಟ್ಟಿ ಮಾಡ್ಕೊಳ್ಳಿ. ನೀವು ಮಾಡಬೇಕಾಗಿರೋದು ಭಯೋತ್ಪಾದನೆ ನಿಗ್ರಹವನ್ನ, ಮಾದಕ ವಸ್ತು ಅಕ್ರಮ ಮಾದಕ ವಸ್ತು ಸರಬರಾಜು. ಮಹಾರಾಷ್ಟ್ರದ ಪೊಲೀಸರು ಬಂದು ಮೈಸೂರಲ್ಲಿ ಹಿಡಿತಾರೆ, ನಾಚಿಕೆ ಆಗಬೇಕಲ್ಲ ನಮಗೆ ಅಂತ ನೀವು ಕೇಳಬೇಕು. ನಿಮ್ಮ ಪೊಲೀಸರಿಗೆ ಇದನ್ನು ಕೇಳಬೇಕು. ಇಂಥದ್ರ ಕಡೆ ಗಮನ ಕೊಡಿ. ಬೆಂಕಿ ಹಚ್ಚೋ ಕೆಲಸ ಮಾಡಬೇಡಿ. ನೀವೀಗಿರೋದು ಬೆಂಕಿ ಹಚ್ಚೋ ಕೆಲಸದ ಜಾಗದಲ್ಲಿ ಅಲ್ಲ, ಬೆಂಕಿ ಆರಿಸೋಕ್ಕೆ. ಬೆಂಕಿ ಹಚ್ಚೋ ಕೆಲಸ ಮಾಡಿದ್ರೆ ಆ ಬೆಂಕಿ ನಿಮ್ಮನ್ನೂ ಸುಡುತ್ತೆ. ನೀವು ಕರ್ನಾಟಕದ ರಾಜ್ಯದ ಒಂದು ನೆಮ್ಮದಿಗೆ ಬೆಂಕಿ ಹಚ್ಚಬಹುದು ಅಂತಂದ್ರೆ ಆ ಬೆಂಕಿಯಲ್ಲಿ ಚಳಿ ಕಾಯಿಸ್ಕೋಬಹುದು ಅಂತ ಭಾವಿಸ್ಕೋಬೇಡಿ. ಆ ಬೆಂಕಿ ನಿಮ್ಮನ್ನೂ ಸುಡುತ್ತೆ.